ಈಗ್ಲಾದ್ರೂ ನಿಮ್ ದರ್ಶನ ಭಾಗ್ಯ ಸಿಕ್ತಲ್ಲ. ಭಾವ ಯಾವಾಗ ಬಂದ್ರಿ? ಆಗ್ಲೇ ಬಂದೆ ಅದಕ್ಕೆ. ಹೌದಾ, ವೆಕೇಶನ್ ಎಲ್ಲ ಹೇಗಿತ್ತು? ಸೂಪರ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ದ ವೆಕೇಶನ್ ಅದಕ್ಕೆ. ಇಟ್ಸ್ ಓಕೆ. ಕಾಫಿ ಮಾಡ್ಕೊಂಡ್ ಬರ್ಲಾ? ಅದೆಲ್ಲ ಏನ್ ಬೇಡ ಅದಕ್ಕೆ ನಾನು ನಿಮ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ ಗೊತ್ತಾ? ಗಿಫ್ಟಾ? ಏನು? ಸೀರೆ ತಂದಿದ್ದೀನಿ ಅದಕ್ಕೆ. ಆಗ್ಲೇ ಕೊಡೋಣ ಅಂತ ಅನ್ಕೊಂಡೆ, ಆದ್ರೆ ಮಣಿ ಬೈದ್ಲು, ಮಲ್ಗಿರೋರ್ನ ಯಾಕೆ ಎಬ್ರಿಸ್ತೀರಾ ಅಂತ. ಅದಕ್ಕೆ ಸುಮ್ಮನಾದೆ. ಅದಿರ್ಲಿ, ನಿಮ್ ಮುದ್ದು ಕೃಷ್ಣ ಹೇಗಿದ್ದಾನೆ? ಅವನಾ ಚೆನ್ನಾಗಿದ್ದಾನೆ, ಮೇಲ್ಗಡೆ ಮಲ್ಕೊಂಡಿದ್ದಾನೆ. ಓಹೋ ಸೂಪರ್ ಸೂಪರ್. ಎನಿವೆ ಅದಕ್ಕೆ ತಗೊಳ್ಳಿ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಏನು ಆನಿವರ್ಸರಿನಾ? ಆನಿವರ್ಸರಿನಾ? ಏನಿದು, ಎಲ್ರೂ ಶಾಕ್ ಆಗ್ತಿದ್ದೀರಾ? ಎಲ್ರೂ ಮರ್ತೋಗಿದ್ದೀರಾ ಹೇಗೆ? ಅದಕ್ಕೆ ನಿಮ್ಗೂ ನೆನ್ಪಿಲ್ವಾ? ಅದು ನೀವು ಹೀಗೆ ತಡವರ್ಸೋದ್ರಲ್ಲೇ ಗೊತ್ತಾಗ್ತಿದೆ ನಿಮಗೆ ಮರ್ತೋಗಿದೆ ಅಂತ. ಮದ್ವೆ ಆಗಿದ್ದೀನಾನೆ, ಅವರಿಂದ ದೂರ ಆಗ್ತಾ ಇದ್ದೀನಿ ಭಾವ. ಅಟ್ಲೀಸ್ಟ್ ಅರ್ಜುನ್ಗಾದ್ರೂ ನೆನ್ಪಿದ್ಯಾ? ಏನಾದ್ರು ಗಿಫ್ಟ್ ಕೊಟ್ನಾ? ಅರ್ಜುನ್ ಸರು ಗಿಫ್ಟು ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಬಿಡಿ, ಅವ್ನು ನಿಮಗೆ ವಿಶ್ ಕೂಡ ಮಾಡಿಲ್ಲ ಅಂತ. ಇರಿ, ಅವನಿಗೆ ಸರಿಯಾಗಿ ಕ್ಲಾಸ್ ತಗೊಂಡು ಬರ್ತೀನಿ. ಮರ್ತಿದ್ದೆ ಅದಕ್ಕೆ ಸೀರೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಭಾವ. ಇದನ್ನ ನಾನೇ ಸೆಲೆಕ್ಟ್ ಮಾಡಿದ್ದು ಗೊತ್ತಾ? ಅಮ್ಮನ ಹತ್ರನೂ ಇದೇ ತರ ಸೀರೆ ಇತ್ತು. ನೀವಿದನ್ನು ಉಟ್ಕೊಂಡ್ರೆ ಅಮ್ಮನ ತರನೇ ಕಾಣಿಸ್ತೀರಾ. ಅದಕ್ಕೆ ಹುಡುಕಿ ಇದೇ ತರ ಸೀರೆ ಬೇಕು ಅಂತ ತಂದಿದ್ದೀನಿ. ತಗೊಳ್ಳಿ ಅದಕ್ಕೆ. ಅವನಿಗೆ ಕ್ಲಾಸ್ ತಗೊಳ್ತೀನಿ ಅಂತ ಹೇಳ್ದೆ ಅಲ್ಲ, ಇರಿ ಬರ್ತೀನಿ. ಹಾಯ್ ಅರ್ಜುನ್, ಹೌ ಆರ್ ಯು? ಯಾವಾಗ ಬಂದೆ? ಬೆಳಗ್ಗೆನೆ ಬಂದೆ. ಮತ್ತೆ ಸೆಲೆಬ್ರೇಷನ್ ಎಲ್ಲ ಜೋರಾ? ಸೆಲೆಬ್ರೇಷನ್ ಯಾವ ಖುಷಿಗೆ? ಇವತ್ತು ನಿನ್ ವೆಡ್ಡಿಂಗ್ ಆನಿವರ್ಸರಿ, ಮರ್ತ್ಬಿಟ್ಯಾ? ಹೌದಲ್ವಾ? ಗಂಟು ಹಾಕಿದ್ದಿ ನಾನೇ ನಂಟು ಬಿಡಿಸ್ಕೊಳಕ್ ನೋಡ್ತಿದ್ಯಲ್ಲ ಸೇವಂತಿ. ಏನ್ ಅರ್ಜುನ್ ನೀನು ಎಲ್ಲ ಗಂಡಸ್ರ ತರ ನೀನು ಆಗ್ಬಿಟ್ಯಾ? ಹೆಂಡತಿನ ಅಷ್ಟು ಪ್ರೀತಿಸ್ತೀನಿ ಅಂತ್ಯ, ಮದುವೆ ದಿನನೇ ಮರ್ತೋಗಿದ್ಯಾ? ಟೆನ್ಷನ್ ಮಧ್ಯೆ ನನ್ನನ್ನು ನಾನೇ ಮರ್ತು ಹೋಗಿದ್ದೀನಿ. ಇನ್ನಿದು ಹೇಗೆ ನೆನಪಿರೋದಕ್ಕೆ ಸಾಧ್ಯ ಹೇಳು? 1000 ಟೆನ್ಷನ್ಗಳಿದ್ರು ಈ ಮೆಮೊರೀಸ್ನೆಲ್ಲ ಮರಿಬಾರ್ದು. ಆಮೇಲೆ ಹೆಂಡತಿ ಕೈಲಿ ಬೈಸ್ಕೊಳ್ಬೇಕಾಗತ್ತಪ್ಪ ಪಾಪ. ಅದಕ್ಕೆ ನೀನೇನ್ ಸರ್ಪ್ರೈಸ್ ಕೊಡ್ತೀಯೋ ಅಂತ ಕಾಯ್ತಾ ಇದ್ದಾರೆ. ನೀನ್ ಅವ್ರಿಗೆ ಈ ರೀತಿ ಶಾಕ್ ಕೊಟ್ರೆ ಹೇಗೆ? ನಾನು ಅವಳಿಗೆ ಶಾಕ್ ಕೊಡ್ತಾ ಇದ್ದೀನೋ, ಅವಳು ನನಗೆ ಶಾಕ್ ಕೊಡ್ತಾ ಇದ್ದಾಳು, ಒಂದು ಗೊತ್ತಾಗ್ತಿಲ್ಲ. ಹಾ, ಎನಿವೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸರ್, ನೀವೇನ್ ನನಗೆ ಟ್ರೀಟ್ ಕೊಡ್ಸೋದು ಬೇಡ, ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಹೇಳಿ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕರ್ಣ. ನನ್ನ ತಲೆ ಎಲ್ಲ ಕೆಟ್ಟು ಹೋಗಿದೆ. ಏನಾಯ್ತು ಅರ್ಜುನ್, ಯಾಕೆ ಎಷ್ಟೊಂದು ಡಲ್ ಆಗಿದ್ಯಾ? ಓ, ಮೋಸ್ಟ್ಲಿ ನೀನ್ ವಿಶ್ ಮಾಡಿಲ್ಲ ಅಂತ ಅದಕ್ಕೆ ಕೋಪ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಹೇಗಿದ್ಯಾ? ಡೋಂಟ್ ವರಿ, ನಾನು ನಿನಗೂ ಮತ್ತೆ ಅತ್ತಿಗೆಗೆ ಒಂದೊಳ್ಳೆ ಸರ್ಪ್ರೈಸ್ ಅರೇಂಜ್ ಮಾಡಿದ್ದೀನಿ. ಅದನ್ನ ಅತ್ತಿಗೆಗೆ ಹೇಳೋಣ, ಆಗೋರು ಫುಲ್ ಖುಷಿ ಆಗ್ತಾರೆ. ಕೋಪ ಎಲ್ಲ ಕರ್ಗೋಗುತ್ತೆ. ಇಲ್ಲ, ಅವಳದಷ್ಟು ಸುಲಭವಾಗಿ ಕರಗುವಂತ ಕೋಪ ಅಲ್ಲ. ಒಂದ್ ಮೊಳ ಮಲ್ಗೆ ಕೊಟ್ರೆ ಕರ್ಗೋಗ್ತಾರ ಅದಕ್ಕೆ, ಇನ್ ಗಿಫ್ಟ್ ಕೊಟ್ರೆ ಕರಗದೆ ಇರ್ತಾರ? ತಗೋ.
ಏನೋ ಇದು? ನಿನಗೂ ಅದಕ್ಕೆಗೂ ಒಂದೊಳ್ಳೆ ಟೂರ್ ಪ್ಯಾಕೇಜ್ ಬುಕ್ ಮಾಡಿದ್ದೀನಿ. ಎಲ್ಲಿಗೆ ಹೇಳು? ಮಾಲ್ಡೀವ್ಸ್. ಒಳ್ಳೆ ಹನಿಮೂನ್ ಸ್ಪಾಟ್ ಅಲ್ವಾ ಅರ್ಜುನ್? ನೀವು ರೂಮ್ಗೆ ಎಂಟರ್ ಆಗ್ತಿದ್ದಾಗೆ ಫುಲ್ಲು ಫ್ಲವರ್ ಅಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಸ್ವಿಮ್ಮಿಂಗ್ ಪೂಲು, ಡೈನಿಂಗ್ ಸಿಸ್ಟಮು, ಒಳ್ಳೆ ಅರೋಮಾ ಬರೋ ಥರ ಕ್ಯಾಂಡಲ್ಸು, ಇದೆಲ್ಲ ಅರೇಂಜ್ ಆಗಿರುತ್ತೆ. ಗೆಟ್ ರೆಡಿ. ಗಂಡ ಹೆಂಡತಿ ಇಬ್ರು ರೆಡಿಯಾಗಿ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಹೇಗಿದೆ ನನ್ನ ಗಿಫ್ಟ್? ಸಾರಿ ಕಣೋ, ನನಗೆ ಗಿಫ್ಟ್ ಬೇಡ. ಯಾಕೆ ಅರ್ಜುನ್, ಇಷ್ಟ ಆಗ್ಲಿಲ್ವಾ? ನಿಮ್ಮ ಅತ್ತಿಗೆಗೆ ನಾನೇ ಇಷ್ಟ ಇಲ್ಲ. ಯಾಕೆ ಅರ್ಜುನ್ ಏನೇನೋ ಮಾತಾಡ್ತಿದ್ಯಾ? ನಿಮ್ಮ ಅತ್ತಿಗೆಗೆ ಡೈವರ್ಸ್ ಬೇಕಂತೆ. ಅವಳು ನನ್ನ ಜೊತೆ ಬದುಕೋದೇ ಇಲ್ವಂತೆ. ವಾಟ್? ಏನೋ ಹೇಳ್ತಿದ್ಯಾ? ಚೆನ್ನಾಗೇ ಇದ್ರಲ್ಲ, ಏನಾಯ್ತು? ಅವತ್ತು ನಾನು ಮೀರಾ ಹಲೋ ಮೇಡಮ್, ನಮಸ್ತೆ. ನಾನು ವಿಶ್ವೇಶ್ವರಂ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಆ ಮೀರಾ ಜೊತೆ ಯಾವುದೋ ಹೋಟ್ಲಲ್ಲಿ ಒಂದೇ ರೂಮಲ್ಲಿದ್ದು ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ನನಗೆ ಅರ್ಜುನ್ ಸರಿಂದ ಡಿವೋರ್ಸ್ ಬೇಕು ಅಷ್ಟೇ. ನಿಮ್ ಜೊತೆ ಬದುಕೋದಾ ಅಥವಾ ಸಾಯೋದಾ ಅಂತ ಆಪ್ಷನ್ ಕೊಟ್ರೆ ನಾನು ಸಾವನ್ನೇ ಆಯ್ಕೆ ಮಾಡ್ತೀನಿ. ನಿಂತ್ಕೊಳ್ಳೆ. ಪ್ರತಿ ವರ್ಷ ಗಂಡ ಹೆಂಡತಿ ಇಬ್ರು ನಿಮ್ ವೆಡ್ಡಿಂಗ್ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರಿ. ಆದ್ರೆ ಈ ವರ್ಷ ನೀನು ಅದನ್ನೇ ಮರ್ತಿದ್ಯಲ್ಲ. ಏನಾಗಿದೆ ನಿನಗೆ? ನೀವಿಬ್ರು ಆದರ್ಶ ದಂಪತಿಗಳ ತರ ಇದ್ರಿ. ಈಗ ನೋಡಿದ್ರೆ ನಿಮ್ ಸಂಸಾರ ಡಿವೋರ್ಸ್ವರೆಗೂ ಬಂದಿದೆ. ನೋಡಮ್ಮ, ಇದರಿಂದ ಯಾರಿಗೂ ಖುಷಿ ನೆಮ್ಮದಿ ಸಿಗಲ್ಲ. ಸ್ವಲ್ಪ ನನ್ನ ಮಾತು ಕೇಳು ಪ್ಲೀಸ್. ಮಾತು ಕೇಳು ಅಂತ ಹಂತನೂ ದಾಟ ಆಗಿದೆ ಮಾವ. ಈ ಅಳು ಯಾಕೆ? ಹಾ, ನಿನ್ ಸಂಸಾರನ ನೀನೇ ಹಾಳು ಮಾಡ್ಕೊಳ್ತಾ ಇದೀಯ ಅಂತನಾ? ನಿನ್ ಗಂಡನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆ ಪ್ರೀತಿನ ಅನುಮಾನದ ಬೆಂಕಿಗೆ ಹಾಕಿ ಪರೀಕ್ಷೆ ಮಾಡ್ತಿದ್ಯಾ? ಬೇಡಮ್ಮ, ನನ್ ಮಗ ಸುಟ್ಟು ಹೋಗ್ತಾನೆ. ಅವನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ನನ್ನ ಮನಸ್ಸು ಇದರಿಂದ ಎಷ್ಟು ಸುಡ್ತಿದೆ ಅನ್ನೋ ಅರಿವು ನಿಮ್ಗೆ ಯಾರಿಗೂ ಇಲ್ಲ ಮಾವ. ನೋಡ್ಕಂದ, ಆಗಿದ್ದೆಲ್ಲ ಆಗೋಯ್ತು. ಒಂದು ಕೆಟ್ಟ ಕನ್ಸು ಅಂತ ಮರ್ತು ಬಿಡು. ಇನ್ಮೇಲಾದ್ರೂ ಹೊಸ ಜೀವನ ಶುರು ಮಾಡು. ಹಾ ಹೌದಜ್ಜಿ, ಇನ್ಮೇಲೆ ಹೊಸ ಜೀವನ ಶುರು ಆಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಅಂದ್ರೆ ನಿನ್ನ ಮನ್ಸು ಬದಲಾಯಿಸಿ ಅರ್ಜುನ್ಗೆ ಡೈವರ್ಸ್ ಕೊಡೋದನ್ನ ಮರ್ತ್ಬಿಡ್ತೀಯಾ? ಡೈವರ್ಸ್ ಕೊಡೋದಿಲ್ಲ ಅಂತ ಯಾರಜ್ಜಿ ಹೇಳಿದ್ದು? ನಿಮ್ಮ ಮೊಮ್ಮಗ ಆಲ್ರೆಡಿ ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕಿದ್ದಾಯ್ತು.